ನಮಸ್ಕಾರ ಸ್ನೇಹಿತರೆ, NRG ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ರಾತ್ರಿ ಒಂದು ಗ್ಲಾಸ್ ನೀರಿಗೆ ಒಂದು ಬೆಂಡೆಕಾಯಿನ ಹೆಚ್ಚಾಕಿಟ್ಕೊಂಡಿದ್ದೆ. ಅದನ್ನು ಬೆಳಗ್ಗೆ ಎದ್ದು ಕುಡಿತಾ ಇದ್ದೀನಿ. ನಾವು ಒಂದು ಪಾಟಲ್ಲಿ ಬ್ರಹ್ಮಕಮಲ ಗಿಡವನ್ನು ಹಾಕಿದ್ವಿ. ಅದರಲ್ಲೇ ಒಂದು ದಾಳಿಂಬೆ ಗಿಡನೂ ಕೂಡ ಬೆಳೆದಿತ್ತು. ಅದು ಸುಮಾರು ಹೂವನ್ನು ಬಿಡ್ತಾ ಇತ್ತು. ಆದರೆ ಒಂದು ಹೂವು ಕೂಡ ನಿಲ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ಹೂವೆಲ್ಲ. ಆದರೆ ಹೂವುಗಳು ಯಾಕೆ ನಿಲ್ತಾ ಇಲ್ಲ ಅಂತ ಗೊತ್ತಿಲ್ಲ. ನಾನಿಲ್ಲಿ ಒಂದು 250 ಗ್ರಾಮ್ನಷ್ಟು ಮಖಾನ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಮಸಾಲ ಮಖಾನ, ಸ್ವಲ್ಪ ಸ್ವೀಟ್ ಮಖಾನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಖಾನ ಸ್ವಲ್ಪ ಮೆತ್ತಗಿದೆ. ಅದಕ್ಕೆ ನಾನು ಒಂದು ಕಡಾಯಿ ಇಟ್ಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಹಾಕ್ಕೊಂಡು ಗರಿಯಾಗಿ ಚೆನ್ನಾಗಿ ಹುರಿದ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದರಲ್ಲಿ ಕ್ಯಾಲ್ಶಿಯಂ ಮತ್ತು ಪ್ರೋಟೀನ್ ಇರುತ್ತೆ. ಇದನ್ನು ತಾವರೆ ಬೀಜ ಅಂತಲೂ ಕರೀತಾರೆ, ಲೋಟಸ್ ಸೀಡ್ಸ್ ಅಂತಲೂ ಕರೀತಾರೆ. ನಾನು ಈ ರೀತಿ ಎಲ್ಲವನ್ನೂ ಕೂಡ ಗರಿಯಾಗಿ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಎತ್ತಿಟ್ಕೊಂಡು ನಾನೀಗ ಸ್ವೀಟ್ ಮಖಾನ ಮಾಡೋದಕ್ಕೆ ಒಂದು ಅರ್ಧ ಬೌಲ್ನಷ್ಟು ಬಿಳಿ ಎಳ್ಳನ್ನು ಈ ರೀತಿ ಚೆನ್ನಾಗಿ ಹುರಿದು ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಬೌಲ್ನಷ್ಟು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಹುರಿದ್ಕೊಳ್ತಾ ಇದ್ದೀನಿ. ಹುರಿದು ಸಿಪ್ಪೆ ತೆಗೆದು ಮಿಕ್ಸಿಯಲ್ಲಿ ತರಿಯಾಗಿದ್ದನ್ನ ರುಬ್ಬಿಟ್ಕೊಳ್ಬೇಕು. ಈಗ ಒಂದು ಕಡಾಯಿಗೆ ಒಂದು ಬೌಲ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಪ್ನಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಇದು ಬೆಲ್ಲ ಕರಗಿದ್ದಾದಮೇಲೆ ನಾನು ಇದನ್ನು ಸೋಸ್ಕೊಳ್ತೀನಿ. ಏಕೆ ಅಂದರೆ ಇದರಲ್ಲಿ ಚಿಕ್ಕ ಕಲ್ಲು ಮತ್ತು ಚಿಕ್ಕ ಕಡ್ಡಿಗಳು ಎಲ್ಲ ಇರುತ್ತಲ್ವ, ಅದಕ್ಕೆ ಈ ರೀತಿ ಸೋಸ್ಕೋಬೇಕು. ಸೋಸ್ಕೊಂಡು ನಾನು ಇದೇ ಕಡಾಯಿಗೆ ಮತ್ತು ಈ ಬೆಲ್ಲದ ಪಾನಕವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದೆಳೆ ಪಾಕ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡು ತಣ್ಣಗಾಗೋಕ್ಕೆ ಬಿಡಬೇಕು. ಬಿಸಿದಕ್ಕೆ ನಾವು ಮಖಾನ ಹಾಕಿದರೆ ಮೆತ್ತಗಾಗಿಬಿಡುತ್ತೆ. ಅದಕ್ಕೆ ಈಗ ಅದು ತಣ್ಣಗಾಗೋವರೆಗೂ ನಾವು ಮಸಾಲ ಮಖಾನ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಇಷ್ಟಪಡದೇ ಇರೋರು ಎಣ್ಣೆಲೇ ಮಾಡ್ಕೋಬೋದು. ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡು ಸ್ವಲ್ಪ ಮಟ್ಟಿಗೆ ಬಿಸಿ ಮಾಡ್ಕೋಬೇಕು. ಇದು ಬಿಸಿ ಆದಮೇಲೆ ಒಂದು 5 ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ನಾವಿಲ್ಲಿ ಮಖಾನನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಚೆನ್ನಾಗಿ ಮಖಾನನ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಸಾಲ ಮಖಾನ ರೆಡಿ ಆಯಿತು. ಈಗ ಪಾನಕ ತಣ್ಣಗಾಗಿದೆ. ನೋಡಿ, ಈ ರೀತಿ ಒಂದೇಳೆ ಬರೋ ರೀತಿ ಪಾನಕನ ಮಾಡಿಟ್ಕೊಂಡಿರಬೇಕು. ಈಗ ಅದಕ್ಕೆ ಮಖಾನ ಹಾಕ್ಕೊಂಡು ಪಾನಕ ಎಲ್ಲ ಚೆನ್ನಾಗಿ ಕಾಲ್ಸ್ಕೋಬೇಕು. ಈ ರೀತಿ ಕಾಲ್ಸ್ಕೊಂಡಿದ್ದಾದಮೇಲೆ ನಾನು ಕಡಲೆ ಬೀಜನ ಪುಡಿ ಮಾಡಿಟ್ಕೊಂಡಿದ್ದೆ. ಅದನ್ನು ತುಂಬ ನುಣ್ಣಗೆ ಪುಡಿ ಮಾಡ್ಕೋಬಾರ್ದು, ತರಿಯಾಗಿ ಮಾಡಿಕೊಂಡು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಕಾಲ್ಸ್ಕೋಬೇಕು. ಈಗ ಎಳ್ಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಎಳ್ಳು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಮಖಾನದ ಜೊತೆ ಎಳ್ಳು ಮತ್ತು ಕಡಲೆ ಪುಡಿ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹೆಲ್ದಿಯಾಗಿ ಟೇಸ್ಟಿಯಾಗಿ ಸ್ವೀಟ್ ಮಖಾನ ಮಾಡೋದು ಹೇಗೆ ಅಂತ ನೋಡಿದ್ರಲ್ವ. ಖಂಡಿತವಾಗಿಯೂ ನಿಮಗೆ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ NRG ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.